ಜಾಗ ಸೆಲೆಕ್ಟ್ ಆದ ತಕ್ಷಣ ನನ್ನ ಅನುದಾನದಲ್ಲೂ ಕೂಡ ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಕೂಡ ನಾವು ಮಾಡ್ತೀವಿ. ಮತ್ತು ಸರ್ಕಾರದಿಂದಲೂ ಕೂಡ ಸಂತೋಷವಾಗಿ ಹೇಳಿ ತರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ, ಗ್ಯಾರಂಟಿ ಅದನ್ನು. ಬಟ್ ಜಾಗ ಫೈನಲೈಸ್ ಮಾಡೋದು ನೀವು ಕೂತ್ಕೊಂಡು ನಮ್ಮ ಆಫೀಸಲ್ಲಿ ಮಾಡಬೇಕಾಗುತ್ತೆ. ಸ್ವಂತ ಒಂದೊಂದು ಮಾಡೋದು ತಗೊಳ್ಳಿ. ಏನು ಇವತ್ತು ಪ್ರೆಸ್ ಮೀಟ್ ಏನು ಮಾಡ್ತಾ ಇದೀವಲ್ಲ, ಇವತ್ತು ಮಾಡ್ತಾ ಇರೋ ಉದ್ದೇಶ ಏನಂದರೆ, ಈ ನೊಂದಂಥ ಕಟ್ಟಡ ಕಾರ್ಮಿಕರಿಗೆ ಏನೇನು ಬೆನಿಫಿಟ್ ನಾವು ಮಾಡಿದ್ದೀವಿ ಸೊರಬ ತಾಲೂಕಲ್ಲಿ, ಅದ್ರ ಬಗ್ಗೆ ಜನಕ್ಕೆ ಕೆಲವೊಂದು ಮಾಹಿತಿ ಇರೋದಿಲ್ಲ. ಏನಾಗಿದೆ ಅಂದರೆ 20 ವರ್ಷ 22 ವರ್ಷದಿಂದ ಸಂಘಟನೆಯನ್ನು ಮಾಡಿದ್ದೀವಿ, ಮಾಡಿಲ್ಲ ಅಂತಲ್ಲ, 20-22 ವರ್ಷದಿಂದ ಪಾಪ ಹಳ್ಳಿಯಿಂದನೂ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನುವರೆಗೂ ನಮ್ಮ ಸೊರಬ ತಾಲೂಕಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಸಂಘದಿಂದ ಒಂದು ಕಚೇರಿ ಮಾಡಿದ್ದಿಲ್ಲ. ಈ ದೇವರ ಪುಣ್ಯದಿಂದ ಈ 2 ವರ್ಷದಿಂದ ಕಚೇರಿಗಳು ಮಾಡಿಕೊಂಡು ನೊಂದಂಥ ಕಟ್ಟಡ ಕಾರ್ಮಿಕರಿಗೆ ನಾವು ಅವರಿಗೆ ಬಂದಂಥ ನೋವಿರೋರಿಗೆ ಕೆಲವೊಬ್ಬರಿಗೆ ಲೇಬರ್ ಕಾರ್ಡ್ ಮಾಡ್ಕೊಡೋದಾಗಲಿ, ಕೆಲವೊಬ್ಬರು ಹಾಸ್ಪಿಟ್ಲಲ್ಲಿ ಹಣ ಈ ಥರ ಆಗಿದೆ ಅಧ್ಯಕ್ಷರೇ, ಈ ಥರ ಕಷ್ಟದಲ್ಲಿ ಇದೀವಿ ಅಂತ ಹೇಳಿದವರಿಗೆ ದುಡ್ಡು ಕಾಸಾಗಲಿ, ಮತ್ತು ಎಲ್ಲ ಪ್ರತಿಯೊಂದು 14-15 ಹಳ್ಳಿಗೆ ಓಡಾಡಿ ಅವ್ರ ಕಷ್ಟಗಳನ್ನು ನೋವುಗಳನ್ನು ನಾವು ಕೇಳ್ಕೊಂತ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಕೊಂತ ನಾವು ಪ್ರತಿಯೊಬ್ಬರು ಅಂದರೆ ಕೆಲವೊಬ್ಬರು ಲೇಬರ್ ಕಾರ್ಡೇ ಮಾಡಿರಲ್ಲ, ಪಾಪ ಅವ್ನು ಎಲ್ಲೋ ಬಿದ್ದಿರ್ತಾನೆ, ಏನೋ ಕಾಲು ಮುರಿದಿರ್ತೈತಿ, ಅವನಿಗೆಲ್ಲ ಸಹಾಯ ಮಾಡ್ಕೊಂತ ಈ ಕೆಲವೊಬ್ಬರು ನಮ್ಮಲ್ಲಿ ಲೇಬರ್ ಕಾರ್ಡ್ ಇದ್ದವರಿಗೂ ನಮ್ಮ ಸಂಘದಿಂದ ಪಾಪ 10,000-20,000 ಸಾವಿರ ಕೊಟ್ಟು ಕೈ ಕಾಲು ಮುರಿದವರು, ಸೊಂಟ ಮುರಿದಿತ್ತು, ಮೊನ್ನೆ ಮೆಹನ್ ಹಾಸ್ಪಿಟ್ಲಲ್ಲಿ ಹೋಗಿ 20 ಸಾವಿರ ದುಡ್ಡು ಕೊಟ್ಟಿವಿ, ಮತ್ತು ಆರಾಮಾಗಿ ಮನೆಗೆ ಬಂದರು, ಮತ್ತೆ 10 ಸಾವಿರ ರೂಪಾಯಿ ಮತ್ತೆ ಹೋಗಿ ಕೊಟ್ಟಿವಿ, ಒಂದು 30 ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಕೊಡೋಂಥ ಕಾರ್ಯಕ್ರಮ ಮಾಡಿದ್ದೀವಿ. ಈಗ ನಮ್ಮೇನು ಸೊರಬ ತಾಲೂಕಲ್ಲಿ ಈಗ ಯಾರು ಕಟ್ಟಡ ಕಾರ್ಮಿಕರು ಕಾರ್ಡು ಇಲ್ದಂಗೆ ಏನಿದಿರೋ ಅದು ದಯವಿಟ್ಟು ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಲೇಬೇಕು. ಎಲ್ಲರೂ ಏನಾಗುತ್ತೆ ಅಂದರೆ ಗೌರ್ಮೆಂಟಲ್ಲಿ ಬರೋಂಥ ಅನುದಾನಗಳನ್ನು ನಿಮ್ಮ ಹಕ್ಕಿದೆ, ನೀವು ಧೈರ್ಯವಾಗಿ ನೀವು ಪಡ್ಕೋಬೇಕಂತ ಹೇಳಿ ನಾವು ಈ ಪ್ರೆಸ್ ಮೀಟಲ್ಲಿ ಹೇಳ್ತೇವೆ. ಸೊರಬ ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕ ಒಕ್ಕೂಟದ ವತಿಯಿಂದ ಇವತ್ತು ಸೊರಬ ತಾಲೂಕಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಏನಪ್ಪ ವಿಷಯ ಅಂದರೆ, ಇಡೀ ನಮ್ಮ ಸಂಘಟನೆ ಇಡೀ ಜಿಲ್ಲೆಯಂತೂ ನಡೀತಾ ಇದೆ. ಅದೇ ರೀತಿ ನಮ್ಮ ಸೊರಬದಲ್ಲೂ ಅದ್ದೂರಿ ನಡೀತಾ ಇದೆ. ಅದರಲ್ಲಿ ನಮ್ಮ ಕಾರ್ಮಿಕರು, ನಮ್ಮ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಜಡೆ ಭಾಗ ಅಧ್ಯಕ್ಷರಿರ್ಬೋದು, ನಮ್ಮ ತತ್ತೂರು ಅಧ್ಯಕ್ಷರಿರ್ಬೋದು, ಸೊರಬ ತಾಲೂಕು ಅಧ್ಯಕ್ಷರಿರ್ಬೋದು, ಪ್ರತಿಯೊಂದು ಇಡೀ ನಮ್ಮ ಸೊರಬ ತಾಲೂಕಲ್ಲಿ ಇಡೀ ನಮ್ಮ ಬಾಡಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಏನಂತ ವಿಷಯ ಅಂತಂದ್ರೆ, ಇಡೀ ನಮ್ಮ ತಾಲೂಕಲ್ಲಿ ಅಧ್ಯಕ್ಷರು ಈಗ ನಮ್ಮ ಸಂಘಟನೆ ಚೇಂಜ್ ಆದ್ಮೇಲೆ ನಮ್ಮ ವಿಕ್ರಮ್ ಮಿಸ್ತ್ರಿಗೆ ಅಧ್ಯಕ್ಷ ಮಾಡಿದ್ವಿ. ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ಪ್ರತಿಯೊಂದು ಟೀಮು ಹಳ್ಳಿಯಲ್ಲೇ ಹೋಗಿ ಪಂಚಾಯತಿಲಿ ಒಂದು ಸಭೆ ಮಾಡಿ ಕನಿಷ್ಠ 6,800 ಜನ ನಮ್ಮಲ್ಲಿ ಆಲ್ರೆಡಿ ನೋಂದಾಯಿತ ಕಟ್ಟಡ ಕಾರ್ಮಿಕ ನಮ್ಮ ಸಂಘಟನೆಯಲ್ಲಿ ಮೆಂಬರ್ಶಿಪ್ ಇದೆ. ಅದಕ್ಕೆ ನಮ್ಮನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೇಬೇಕು. ಯಾಕಂದ್ರೆ ಕನಿಷ್ಠ ಬರೀ 1.5 ವರ್ಷದಲ್ಲಿ 6,800 ಜನ ಮಾಡಿರೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಮನೆಗೆ ಸಂಪರ್ಕ ಮಾಡಿರ್ಬೋದು, ಸರ್ಕಾರನ ಸಿಗುವ ಸವಲತ್ತುಗಳಿರ್ಬೋದು, ಪ್ರತಿಯೊಂದು ನಮ್ಮ ಸಂಘಟನೆಗೆ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಇಷ್ಟು ಕೆಲಸ ಮಾಡ್ತೇವೆ. ಇಲ್ಲಿ ಏನಾಗಿತ್ತು ಅಂದ್ರೆ, ಯಾವುದೇ ಒಂದು ಸರ್ಕಾರದ ಸವಲತ್ತು ಬಂದ ತಕ್ಷಣ ನಮ್ಮ ಕಾರ್ಮಿಕ ಸಂಘಟನೆ ಅಧ್ಯಕ್ಷರು ಅಲ್ಲೆಲ್ಲಿ ಹೇಳ್ತಾ ಇದ್ದಾರೆ ಸರ್ಕಾರದ ಸವಲತ್ತು ಇದೆ. ಮತ್ತು ಅದು ಒಂದೇ ಅಲ್ಲ, ಅವನು ಏನನ್ನ ಬಿದ್ದ, ಬಿಲ್ಡಿಂಗ್ ಏನ ಬಿದ್ರು, ಏನೋ ಹೆಚ್ಚಿಗೆ ಆಯ್ತು ತಕ್ಷಣ ನಮ್ಮ ಸಂಘದವರು ಹೋಗಿ ಅವರಿಗೆ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ಒಂದು ಸಂಘಟನೆ ನಮ್ಮ ಜಿಲ್ಲಾಧ್ಯಕ್ಷರಾಗಿ ನಾವೊಂದು ಹೇಳ್ಕೊಳ್ಳೇಬೇಕು, ಇಡೀ ನಮ್ಮ ಸಂಘಟನೆ ಒಳ್ಳೆ ಕೆಲಸ ಮಾಡ್ತದೆ. ಮತ್ತು ಅದ್ರ ಜೊತೆಗೆ ಏನಾಯ್ತು ಅಂದ್ರೆ, ನಮ್ಮ ಸರ್ಕಾರಕ್ಕೂ ಬೇಡಿಕೆ ಹೇಳ್ತಾ ಇದ್ವಿ. ಏನಪ್ಪ ಬೇಡಿಕೆ ಅಂದ್ರೆ, ಸಾಕಷ್ಟು ಈಗ ಏನಪ್ಪ ಸಣ್ಣ ಪುಟ್ಟ ಆಪರೇಷನ್ಗಳು ಮುಂಚೆಲ್ಲ 75,000 ತನಕ ಕೊಡ್ಬೇಕು ಅಂದಿದೆ. 1 ಲಕ್ಷಕ್ಕೆ 75,000 ರೂಪಾಯಿ ನಮ್ಮ ಹಾಸ್ಪಿಟ್ಲಿಗೆ ಕೊಡ್ಬೇಕು ಅಂದಿದೆ. ಈಗ ಕೊಡ್ತಾರೆ, ಆಯ್ತು ಹೆಲ್ತ್ ಕ್ಯಾಂಪ್ ಕೊಡ್ತಾ ಇದೀವಿ, ಸಂಚಾರಿ ಗಾಡಿ ಬರ್ತಾ ಇದಾವೆ. ಆ ಸಂಚಾರಿ ಗಾಡಿ ಏನಾಯ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ಹಳ್ಳಿ ಕಡೆ ಬರುತ್ತೆ. ಆ ಹಳ್ಳಿ ಕಡೆ ಬರೋ ಗಾಡಿ ಏನ್ ಮಾಡ್ತಾರೆ, ಸುಮ್ಮನೆ ಒಂದು ಆಧಾರ್ ಕಾರ್ಡ್ ಲೇಬರ್ ಕಾರ್ಡ್ ತಗೊಂತಾರೆ, ಇಡೀ ಫ್ಯಾಮಿಲಿ ಪೂರ ಚೆಕ್ ಮಾಡೋದು ಅಂತ ಒಂದು ರಿಪೋರ್ಟ್ ತಗೊಂಡು ಕೊಡುತ್ತೆ. ಅದನ್ನೇ ತಿರ್ಸಿ 6 ತಿಂಗಳು 3 ತಿಂಗಳು ಅವರೇ ಉಲ್ಟಾ ಮಾಡ್ಕೊಂಡು ಅದನ್ನೇ ಡಬಲ್ ಬಿಲ್ ಮಾಡ್ಕೊಂತಿದ್ದಾರೆ. ಅದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ನಾವು ಆಲ್ದಷ್ಟು ನಮ್ಮ ಕಾರ್ಮಿಕ ಸಚಿವರಿಗೆ ಹೇಳಿದ್ವಿ, ಸರ್ ಹಿಂಗೆಲ್ಲ ಬೋಗಸ್ ಆಗ್ತಾ ಇದೆ, ನೀವೇನು ಒಳ್ಳೆ ಸ್ಕೀಮ್ ಅಂತ ಹೇಳಿ ಏನೋ ಸರ್ಕಾರಕ್ಕೆ ಜನಕ್ಕೆ ಅನುಕೂಲ ಆಗಲಿ, ಹಳ್ಳಿ ಜನ ಹಾಸ್ಪಿಟ್ಲಿಗೆ ಹೋಗಲ್ಲ, ಕಾರ್ಮಿಕರು ಕೆಲಸನೇ ಮಾಡ್ತಾ ಇರ್ತಾರೆ, ಅವ್ರ ಮನೆಗೆ ವೆರಿಫೈ ಮಾಡ್ಲಿ, ಅವ್ರಿಗೆ ಏನ್ ಕಾಯಿಲೆ ಗೊತ್ತಾಗಬೇಕು ಅಂತ ಹೇಳಿ ಅವ್ರು ಒಳ್ಳೆ ಕೆಲಸ ಮಾಡ್ಯಾರೆ. ಅದು ಇಲ್ಲಿ ಏನಾಯ್ತು ಅಂದ್ರೆ, ಕೆಲವರು ಹಾಸ್ಪಿಟ್ಲ್ ಏನ್ ಮಾಡ್ತಿದ್ದಾರೆ, ಸುಮ್ಮನೆ ಗಾಡಿಗಳು ಬರೋದು, ಎಲ್ಲ ನಿಂತ್ಕೊಳ್ಳೋದು, ವಿಡಿಯೋ ಮಾಡ್ಕೊಂಡು ಏನೋ ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಅದು ಬಿಲ್ಗಳು ಆಗ್ತಾ ಇದೆ, ಅವ್ರು ಏನು ಬೆನಿಫಿಟ್ ಬರ್ತಾ ಇಲ್ಲ, ಅದರಿಂದ ಏನು ಸವಲತ್ತು ಬರ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಇಡೀ ನಮ್ಮ ಸಂಘಟನೆ ಏನು ಹೋರಾಟ ಅಂದ್ರೆ, ಅದನ್ನ ಬೇಡ, ಅದು ನಿಲ್ಸ್ಕೊಡ್ರಿ. ನಾವು ಹುಷಾರು ಹಾಸ್ಪಿಟಲ್ ಹೋಗೇ ಹೋಗ್ತೀವಿ. ಅಲ್ಲಿ ಏನು ಹಾಸ್ಪಿಟಲ್ ಖರ್ಚು ಬರುತ್ತೋ
ಈಗ ನಮ್ಮ ಫ್ಯಾಮಿಲಿಗೆ 5 ಲಕ್ಷ ತನಕ ಅದು ಸರ್ಕಾರದಿಂದ ಕೊಡ್ಬೇಕು ಅಂತಿದೆ. ಅಲ್ಲಿ ಏನೇ ಆಪರೇಷನ್ ಇರ್ಬೋದು, 5 ಲಕ್ಷ, 4 ಲಕ್ಷ, 3 ಲಕ್ಷ ಖರ್ಚಾದ್ರೆ ಅವರಿಗೆ ಒಂದು 75% ಕೊಡಂಗ್ ಮಾಡಿ. ಲಕ್ಷಕ್ಕೆ 75% ಕೊಡಿ. ಈಗ ನೀವು 10,000 20,000 ಕೊಡ್ತಿಲ್ಲ, ಅದು ಬೇಡ, ಪೂರ್ತಿ ಅಮೌಂಟ್ ಕೊಡಿ. ಇಲ್ಲಾಂದ್ರೆ ನಮಗೆ ESI PF ಅಲ್ಲಿ ಏನಿದಾವೋ ಅದನ್ನ ಫ್ರೀ ಮಾಡಿ, ನಮ್ಗೆ ಏನು ದುಡ್ಡೇ ಕೊಡ್ಬೇಡಿ.